ಧರ್ಮಸ್ಥಳ ಪ್ರಕರಣ ಮತ್ತೆ ಚುರುಕು. ಡಿಸೆಂಬರ್ 16ಕ್ಕೆ ಮುಹೂರ್ತ ಫಿಕ್ಸ್ ಮಾಡಲಾಗಿದೆ. ಸೌಜನ್ಯ ಅಪರ ಜಾಥಾಗೆ ತಯಾರಿ. ಇನ್ನು ಅಸಹಜ ಸಾವುಗಳ ಯಾರೂ ಕೂಡ ಆಗಬಾರ್ದು ಅನ್ನುವಂಥದ್ದು ಅವರ ಒಂದು ವಿಚಾರ. ಧರ್ಮಸ್ಥಳ ಪ್ರಕರಣ ಮತ್ತೆ ಚುರುಕು. ಡಿಸೆಂಬರ್ 16ಕ್ಕೆ ಮುಹೂರ್ತ ಫಿಕ್ಸ್. ಸೌಜನ್ಯ ಅಪರ ಜಾಥಾಗೆ ತಯಾರಿ. ಇನ್ನು ಅಸಹಜ ಸಾವುಗಳು ಆಗಬಾರ್ದು. ಆಗಿರುವಂತಹ ಅಸಹಜ ಸಾವಿನ ತನಿಖೆ ಆಗಬೇಕು. ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು. ನಾವು ನ್ಯಾಯ ಸಿಗುವವರೆಗೂ ಹೋರಾಟ ಕೈ ಬಿಡೋದಿಲ್ಲ. ಓಕೆ, ಖುಷಿ ವಿಚಾರ. ಮೊನ್ನೆಯಿಂದ ಇದೇ ನ್ಯೂಸ್ ಹೇಳ್ತಾ ಇದ್ದೀನಿ ನಾನು. ಸೌಜನ್ಯ ಪ್ರಕರಣದಲ್ಲಿ ಭಾರೀ ಹೋರಾಟಗಳು ನಡೀತಾ ಇದೆ. ಡಿಸೆಂಬರ್ 16ಕ್ಕೆ ಮಹಾ ಜಾಥಾ ಇದೆ. ಕೊಂದವರು ಯಾರು ಎನ್ನುವಂತಹ ಜಾಥಾ. ಆ ಜಾಥಾಗೆ ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ದಾರೆ. ಖುಷಿ ವಿಚಾರ. ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಸಾಕಷ್ಟು ಜನರು ಓಡಾಡ್ತಾ ಇದ್ದಾರೆ. ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸೋದಕ್ಕಿಂತ ಹೆಚ್ಚಾಗಿ ಏನ್ರಿ ಬೇಕು? ಅಲ್ಲಿ ಮತ್ತೆ ಯಾವುದು ಕೊಲೆ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಖುಷಿ, ಒಳ್ಳೇದದು. ಯಾವ ಕೊಲೆಯೂ ಆಗಬಾರ್ದು. ಅಲ್ಲಿ ಆ ಒಂದು ನೆಲದಲ್ಲ, ಎಲ್ಲೂ ಕೂಡ ಆಗಬಾರ್ದು ಕೊಲೆಗಳು. ಅದು ಕೂಡ ರೇಪ್ ಆ್ಯಂಡ್ ಮರ್ಡರ್. ನೋ, ನೆವರ್ ಆಗಬಾರ್ದು. ಬೆಳಗಾವಿಯಲ್ಲೂ ಕೂಡ ಇವಾಗ ಓದಿದೆ ನಾನು ಆ ನ್ಯೂಸ್ನ. ಬೆಳಗಾವಿಯಲ್ಲಿ 7 ವರ್ಷದ 7ನೇ ಕ್ಲಾಸ್ ಓದ್ತಾ ಇರುವಂತಹ ಮಗುವನ್ನು ಹತ್ಯೆ ಮಾಡಲಾಗಿದೆ. ರೇಪ್ ಆ್ಯಂಡ್ ಮರ್ಡರ್. ಸೊ ಅದರ ವಿರುದ್ಧವೂ ದಯವಿಟ್ಟು ಧ್ವನಿ ಎತ್ತಿ. ನಾವು ಕೂಡ ಧ್ವನಿ ಎತ್ತುತ್ತಾ ಇರ್ತೇವೆ. ಆ ಥರ ಹೆಣ್ಮಕ್ಳಿಗೆ ಯಾವತ್ತೂ ಕೂಡ ಆಗಬಾರ್ದು. ನಾವು ನ್ಯಾಯ ಸಿಗೋವರೆಗೂ ಹೋರಾಡ್ತೀವಿ ಅಂತ ಹೇಳಿ ಸೌಜನ್ಯ ಹೋರಾಟಗಾರ ಹೇಳಿದ್ದಾರೆ. ಸೌಜನ್ಯ ಅಂತಲ್ಲ, ಹೆಣ್ಮಗಳು. ಯಾವ ಹೆಣ್ಮಕ್ಳಿಗೆ ಹಿಂಗಾಯ್ತು ಅಂದ್ರೂ ಹೋರಾಟ ಮಾಡಲೇಬೇಕು. ಪರಿಸ್ಥಿತಿ ಹೆಂಗಾಗಿದೆ, ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅಂತಂದ್ರೆ ಶಿಕ್ಷೆ ಕೊಡಬೇಕು. ಫಸ್ಟು ಹೋರಾಟ ಮಾಡ್ತಾ ಕೂತ್ಕೊಳ್ಳೋದಲ್ಲ. ಸಮಾಜದಲ್ಲಿ ಹೆಣ್ಣಿಗೆ ಏನಾದರೂ ಒಂದು ಆಯಿತು, ರೇಪ್ ಆ್ಯಂಡ್ ಮರ್ಡರ್ ಆಗಿದೆ ಅಥವಾ ರೇಪ್ ಆಗಿದೆ ಅಂದರೆ, ನಾನು ಬೆಳಗಾವಿ ನ್ಯೂಸಲ್ಲಿ ಹೇಳ್ತಾ ಇದ್ದೆ, ಬೆಳಗಾವಿಯಲ್ಲಿ ಮರ್ಡರ್ ಆಗಿಲ್ಲ, ರೇಪ್ ಆಗಿದೆ. ಸೊ ಹಂಗೆ ಎಲ್ಲೂ ಕೂಡ ಹೆಣ್ಮಕ್ಳಿಗೆ ಈ ಥರ ಕೂಡ್ದು ಪ್ರತಿಯೊಂದು ಹೆಣ್ಣು ಮಗುವು ಕೂಡ ಇದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.